Excel Techno School, ಗುರುವಾಯನಕೆರೆ, ವೇಣೂರು. Admission open now. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ. ಇನ್ನೇನಿದ್ರು ಪ್ರಕರಣದ ವಿಚಾರಣೆ ನಡೆಯೋದಷ್ಟೇ ಬಾಕಿ. ನವೆಂಬರ್ 10ನೇ ತಾರೀಕು ಅದಕ್ಕೆ ಬೇಕಾದಂತಹ ದಿನಾಂಕವು ನಿಗದಿಯಾಗುತ್ತೆ. ಎರಡನೇ ಬಾರಿ ಬಂಧನದ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ಮೊದಲ ಬಾರಿಗೆ ಇವತ್ತು ಕೋರ್ಟ್ನಲ್ಲಿ ಮೀಟ್ ಆದ್ರು. ಫಸ್ಟ್ ಟೈಮ್ ಕೋರ್ಟ್ನಲ್ಲಿ ಮೀಟ್ ಆಗಿದ್ದು. ಯಾಕಂದ್ರೆ ಪರಪ್ಪನ ಅಗ್ರಹಾರವನ್ನ ಸೇರಿದ ಮೇಲೆ ಇಬ್ಬರಿಗೂ ಕೂಡ ಮೀಟ್ ಆಗೋದಕ್ಕೆ ಅವಕಾಶನೇ ಇರಲಿಲ್ಲ. ನ್ಯಾಯಾಧೀಶರ ಮುಂದೆ ಇಬ್ರು ಕೂಡ ಕೋರ್ಟ್ ಹಾಲ್ ನಲ್ಲಿ ಮುಖಾಮುಖಿ ಆಗ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ, ಹಿಂದೆ ದರ್ಶನ್ ನಿಂತಿದ್ರು. ಈ ಸಂದರ್ಭದಲ್ಲಿ ಮುಂದೆ ಬಾ ಅಂತ ಹೇಳಿ ಪವಿತ್ರ ಗೌಡ ದರ್ಶನ್ರನ್ನ ಕರೀತಾರೆ. ಆಗ ಆಯ್ತು ಬರ್ತೀನಿ ಅಂತ ಹೇಳ್ತಾರಂತೆ ನಟ ದರ್ಶನ್. ವಿಚಾರಣೆಗೆ ಹಾಜರಾದ ವೇಳೆಯೇ ಇಬ್ಬರಿಗೂ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ಯಾಕಂದ್ರೆ ಕೋರ್ಟ್ಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರ್ಕೊಂಡು ಬರುವಂತಹ ಟೈಮ್ನಲ್ಲೂ ಎಲ್ಲ ಆರೋಪಿಗಳು ಒಂದು ವೆಹಿಕಲ್ ನಲ್ಲಿದ್ರೆ ಪವಿತ್ರ ಗೌಡನ ಮಾತ್ರ ಪ್ರತ್ಯೇಕ ವಾಹನದಲ್ಲಿ ಕರ್ಕೊಂಡು ಬರಲಾಗಿತ್ತು. ಅಲ್ಲೂ ಕೂಡ ಮೀಟ್ ಆಗೋದಕ್ಕೆ ಮಾತನಾಡೋದಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ಇವತ್ತು ಕೋರ್ಟ್ ಹಾಲ್ ನಲ್ಲಿ ಪರಸ್ಪರ ಮುಖಾಮುಖಿಯಾಗಿದ್ದಾರೆ ಪವಿತ್ರ ಗೌಡ ಹಾಗೆ ದರ್ಶನ್. ಆ ಸಂದರ್ಭದಲ್ಲಿ ಇಬ್ರು ಕೂಡ ಮಾತನಾಡಿದ್ದಾರೆ. ಆದಂಥ ಮಾತುಕತೆ ಇಷ್ಟೇ. ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಿದ್ರು ಪವಿತ್ರ ಗೌಡ, ಪವಿತ್ರ ಹಿಂದೆ ನಿಂತ್ಕೊಂಡಿದ್ರು ದರ್ಶನ್. ಆ ಸಂದರ್ಭದಲ್ಲಿ ಮುಂದೆ ಬಾ ಅಂತ ಹೇಳಿ ಪವಿತ್ರ ಗೌಡ ದರ್ಶನ್ನ ಕರೆದಿದ್ದಾರೆ. ಆಯ್ತು ಬರ್ತೀನಿ ಅಂತ ದರ್ಶನ್ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾದ ವೇಳೆಯೇ ಇಬ್ಬರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ಇಷ್ಟು ಮಾತುಕತೆ ಇವರಿಬ್ಬರ ಮಧ್ಯೆ ಆಗಿದೆ. ಸದ್ಯ ಎಲ್ಲ ಆರೋಪಿಗಳನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಜೈಲಿಂದ ಬರಬೇಕಾದ್ರೂ ಕೂಡ ಇಬ್ರು ಪ್ರತ್ಯೇಕ ವಾಹನದಲ್ಲಿ ಬಂದಿದ್ರು. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಚಾರ್ಜ್ ಫ್ರೇಮ್ ಮಾಡುವಂತಹ ಕೆಲಸ ಆಗಿದೆ. ಆಗ್ಲೇ ನಮ್ಮ ಪ್ರತಿನಿಧಿ ಸಂದೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಯಾವ ರೀತಿ ಚಾರ್ಜ್ ಫ್ರೇಮ್ ಮಾಡಲಾಯಿತು ಅಂತ ಹೇಳಿ, ಇಡೀ ಘಟನೆ ಹೇಗಾಯ್ತು, ಆ ಕೃತ್ಯ ಹೇಗ್ ನಡೆಯಿತು, ಯಾರ್ಯಾರು ಪ್ರಕರಣದಲ್ಲಿ ಯಾವ ರೀತಿ ಇನ್ವಾಲ್ವ್ ಆದ್ರು, ಅದನ್ನ ಕಂಪ್ಲೀಟ್ ಒಂದು ಸ್ಟೋರಿ ಟೆಲ್ಲಿಂಗ್ ರೀತಿ ಎಲ್ಲರ ಪಾತ್ರಗಳು ಏನೇನು, ಇಡೀ ಪ್ರಕರಣದ ವೃತ್ತಾಂತ ಏನು ಅದನ್ನ ಹೇಳುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ರು. ಅದನ್ನ ಹೇಳಿದಂತಹ ನಂತರದಲ್ಲಿ ಪ್ರಶ್ನೆ ಮಾಡಿದ್ರು, ನಿಮ್ಮ ಮೇಲಿರುವಂತಹ ಆರೋಪಗಳಿಗೆ ನೀವು ಏನ್ ಹೇಳ್ತೀರಿ ಅಂತ ಹೇಳಿ. ಆಗ ಎಲ್ಲಾ ಆರೋಪಿಗಳು ಒಟ್ಟಾಗಿ ಜೋರಾಗಿ ಸುಳ್ಳು ಸುಳ್ಳು ಅಂತ ಹೇಳಿ 2 ಬಾರಿ ಹೇಳಿದ್ದಾರೆ. ಎಲ್ಲರೂ ಒಂದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ 17 ಜನ ಆರೋಪಿಗಳು. ಅದಾದ ಬಳಿಕ ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ನವೆಂಬರ್ 10ಕ್ಕೆ ಟ್ರಯಲ್ನ ದಿನಾಂಕವನ್ನ ಆವತ್ತು ನಿಗದಿಪಡಿಸಲಾಗುತ್ತೆ. ಯಾವತ್ತಿನಿಂದ ವಿಚಾರಣೆ ಆರಂಭ ಆಗಬೇಕು ಅದನ್ನ ಆವತ್ತು ನಿಗದಿಪಡಿಸುವಂತಹ ಕೆಲಸ ಆಗುತ್ತೆ. ರೈಟ್, ಈಗಲೂ ಕೂಡ ಕೋರ್ಟ್ನಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ದಾಖಲೆಗೆ ಎಲ್ಲ ಆರೋಪಿಗಳಿಂದ ಸಹಿಯನ್ನ ಪಡೆಯುವಂತಹ ಕೆಲಸವನ್ನ ಕೋರ್ಟ್ ಸಿಬ್ಬಂದಿ ಮಾಡ್ತಿದ್ದಾರೆ. ಎಲ್ಲ ಆರೋಪಿಗಳು 17 ಜನ ಆರೋಪಿಗಳು ಅವರಿಂದ ಚಾರ್ಜ್ ಫ್ರೇಮ್ ದಾಖಲೆಗೆ ಇವತ್ತೇನು ನ್ಯಾಯಾಧೀಶರು ಓದ್ ಹೇಳಿದ್ದಾರೋ ಅವರಿಗೆ ಅದಕ್ಕೆ ಸಹಿಯನ್ನ ಪಡ್ಕೊಳ್ಬೇಕು. ಕಾನೂನಾತ್ಮಕ ಆ ಪ್ರೊಸೀಡಿಂಗ್ಸ್ ಇವೆಲ್ಲವೂ ಕೂಡ. ಹಾಗಾಗಿ ಎಲ್ಲ 17 ಆರೋಪಿಗಳಿಂದ ಸದ್ಯ ಸಹಿಯನ್ನ ಪಡೆಯುವಂತಹ ಕೆಲಸವನ್ನ ನ್ಯಾಯಾಧೀಶರು ಆ ಕೋರ್ಟ್ನ ಸಿಬ್ಬಂದಿ ಸದ್ಯ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.